ಸಿಕ್ಕಾಪಟ್ಟೆ ವ್ಲಾಗ್ಸ್ ಅಲ್ಲಿ ಬೇರೆ ಸೀನ್ಸ್ ಮಾಡ್ತಾ ಇರೋದು ಯಾರು ಅಂತ ನಮ್ಮ ಅರ್ಜು ಬ್ರೋ. ಮಿಸ್ಟರ್ ಡಿ ಬಾಸ್ ಸಾಂಗ್ ನ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. ಸರ್ ಇದು ಯಾವ ಏರಿಯಾ ಹೇಳಿದ್ರೆ ಹೋಗ್ಬಿಡ್ತೀಯ. ಹಾಯ್ ಬ್ರೋ. ಹಾಯ್ ಬ್ರೋ. ಹಾಯ್ ಹಾಯ್. ಹೇ ಎಲ್ಲರಿಗೂ ಹಾಯ್, ಬೆಳಗಿನ ಶುಭೋದಯಗಳು. ನಾವಿವತ್ತು ಹೋಗ್ತಿರೋಂಥ ಪ್ಲೇಸ್ ಬೆಣ್ಣೆ ನಗರಿ ದಾವಣಗೆರೆಗೆ GM ಯೂನಿವರ್ಸಿಟಿ ಹತ್ರ ಹೋಗ್ತಾ ಇದ್ದೀವಿ. ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಇವತ್ತು 4 ಗಂಟೆಗೆ ನಮ್ಮ ಶ್ರೀನಿಕ್ ಬ್ರೋ ಮತ್ತೆ ಡಿಟ್ಟೋ ಬ್ರೋ ಅವ್ರದ್ದು ಲೈವ್ ಕಾನ್ಸರ್ಟ್ ಇದೆ. ಆಫ್ಟರ್ ಲಾಂಗ್ ಟೈಮ್ ಶ್ರೀನಿಕ್ ಬ್ರೋ ಅವರು ಲೈವ್ ಕಾನ್ಸರ್ಟ್ ಮಾಡ್ತಿರೋದಲ್ವಾ? ಹೌದು. ಲಾಸ್ಟ್ 2020 ಇಲ್ಲ, ಲಾಸ್ಟ್ ಡಿಟ್ಟೋ ಬ್ರೋ ಜೊತೆ ಎಲ್ಲಿ ಹೊಸಪೇಟೆಗೆ. ಓಕೆ. ಆಫ್ಟರ್ ಲಾಂಗ್ ಟೈಮ್ ಇವರು ಸ್ಟೇಜ್ ಹತ್ತಿದ್ದಾರೆ. ಸೊ ಅದನ್ನ ನಾನು ನೋಡಕ್ ವೆಯ್ಟ್ ಮಾಡ್ತಿದ್ದೀನಿ. ಇವರು ಧೂಳು ಎಪ್ಸಕ್ಕೆ ಕಾತರದಲ್ಲಿ ಕಾಯ್ತಿದ್ದಾರೆ. ನೋಡೋ ಅವ್ರನ್ನೇ ಕೇಳುವ ಏನನ್ಸುತ್ತೆ. ಏನಿಲ್ಲ ಬ್ರೋ, ಫುಲ್ ಪ್ರಿಪೇರ್ ಆಗಿದ್ದೀವಿ. ಓಕೆ. ನಮ್ಮ ಬ್ಯಾಂಡ್ ಬರ್ತಾ ಇದೆ, ನನ್ನ ಬ್ಯಾಂಡ್. ಸೊ ಆಲ್ಮೋಸ್ಟ್ ಎಲ್ಲ ರಿಲೀಸ್ ಟ್ರ್ಯಾಕ್ಸ್ ಮಾಡ್ತಾ ಇರೋದು, ಎಲ್ಲ ಒರಿಜಿನಲ್ ಸಾಂಗ್ಸು. ಅನ್ರಿಲೀಸ್ಡು ಮಾಡ್ತಾ ಇದ್ದೀನಿ. ಸೊ ಅದು ಸರ್ಪ್ರೈಸಿಂಗ್ ಆಗಿರುತ್ತೆ. ಆಮೇಲೆ ನಾನು ಡಿಟ್ಟೋ ಬ್ರೋ ಸ್ಟೇಜ್ ಶೇರ್ ಮಾಡ್ತಾ ಇದ್ದೀವಿ, ಎಲ್ಲ ವೇಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ಖುಷಿ ವಿಷಯ ಅಂತ ಅಂದರೆ ಡಿ ಬಾಸ್ ಅವ್ರದ್ದು ಒಂದು ಸಾಂಗ್ ಲಾಂಚ್ ಆಗಿತ್ತಲ್ವಾ? ಸೊ ಈಗ ನಿನ್ನೆ ಬೇರೆ ಡಿ ಬಾಸ್ ಆಚೆ ಬಂದಿದ್ದಾರೆ. ಸೊ ನಾನು ಮಿಸ್ಟರ್ ಡಿ ಬಾಸ್ ಸಾಂಗ್ ನ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ದಾವಣಗೆರೆಯ GM ಯೂನಿವರ್ಸಿಟಿಯಲ್ಲಿ. ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ. ಹಾಗೆ ನನ್ನ ಫ್ರೆಂಡು ಬಂದಿದ್ದಾನೆ. ಆ್ಯಕ್ಚುಲಿ ಪರಿಚಯ ಮಾಡೋಣ ಅವ್ರನ್ನ. ಸಂಜೀವ್, ಇವ್ರು ಸಂಜೀವ್ ಅಂತ. ಇವನು ನಮ್ಮ ಗೊತ್ತಲ್ಲ ರಾಜೇಶ್ ಚಿಂಟು 18. ರಾಜೇಶ್ ಏನಂತೀಯ? ಹಾಯ್ ಅಷ್ಟೇ. ಅವನ್ನ ಪಾಪ 4-5ವರೆಗೆ ಎದುರಿಸ್ಬಿಟ್ಟಿದ್ದೀನಿ ಇವತ್ತು. ಅವನು ಇವಾಗ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ಪರ್ಫಾರ್ಮ್ ಮಾಡ್ತಿರೋದು. ಹೌದಾ? ನೀವು ಫಸ್ಟ್ ಟೈಮ್ ನೋಡ್ತಿರೋದಾ? ನಾನು ಫಸ್ಟ್ ಟೈಮೇ. ಇಲ್ಲ ಬ್ರೋ, ನಾನು ಫಸ್ಟ್ ಟೈಮೇ. ಸೊ ಹೋಗುವ, ಹೆಂಗಿರುತ್ತೆ ಗೊತ್ತಿಲ್ಲ. ನಾನಂತೂ ಬೆಂಗಳೂರಿಂದ ಅಲ್ಲಿಗೆ ಹೋಗ್ತಾ ಇರೋದು ನನಗೆ ಖುಷಿ. ದಾವಣಗೆರೆಗೆ ಆ್ಯಕ್ಚುಲಿ ಲಾಸ್ಟ್ 6 years ಬ್ಯಾಕ್ ಹೋಗಿದ್ದು. ಅವಾಗ ಕಿಸ್ ಮೂವಿ ಪ್ರಮೋಷನ್ಗೆ ಹೋಗಿದ್ದು. ನಾನು ಇವನೇ ಹೋಗಿದ್ದು ಅವಾಗ. ನನಗೆ ಇದ್ದ ರಾಜು ನಂದು ಒಂದು ಆಲ್ಮೋಸ್ಟ್ 6 years ಫ್ರೆಂಡ್ಶಿಪ್ ಅನ್ಸುತ್ತೆ ಒಂದು. ಅವಾಗಲಿಂದ ಇದೀವಿ ಲಾಸ್ಟ್ ಕಿಸ್ ಮೂವಿ ಪ್ರಮೋಷನ್ಗೆ ಹೋಗಿದ್ದು. ಸೊ ನೋಡುವ ಹೆಂಗಿರುತ್ತೆ. ಸೊ ವೇಟ್ ಆ್ಯಂಡ್ ವಾಚ್. ತುಮಕೂರಿಂದ ಮುಂದೆ ಬಂದಿದ್ದೀವಿ ಇವಾಗ. ಟಿಫನ್ ಮಾಡಿಲ್ಲ, ಟಿಫನ್ ಮಾಡಬೇಕು. ಹೊಟ್ಟೆ ಸಿಕ್ತಿದೆಯಾ ಬ್ರೋ? ಯಾ ಬ್ರೋ, ನೆಕ್ಸ್ಟ್ ಲೆವೆಲ್ ಹೊಟ್ಟೆ ಸಿಕ್ಕಿದೆ. ಹೊರಟಿದ್ದೀವಿ. ರಿವ್ಯೂಸ್ ಬೇರೆ ಕಮ್ಮಿ ಇದೆ ಅನ್ಕೊಂಡು ನೋಡ್ಕೊಂಡು ಹೋಗ್ತಿದ್ದೀವಿ. ವಿಧಿ ಇಲ್ಲದೆ ಹೋಗ್ತಿದ್ದೀವಿ. ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ. ರಾಜು ಫುಲ್ ಮಲ್ಕೊಂಡು ನಿದ್ದೆ ಹೊಡಿತಾನೆ. ರಾಜು ಫುಲ್ ನಿದ್ದೆ ಹೊಡಿತಾನೆ. ರಾಹುಲ್ ಬ್ರೋ ಅವ್ರಿಗಿಂತ ಬೇಗ ಬಂದು ಲೇಟಾಗಿ ಹೋಗ್ತಿದ್ದೀವಿ ಕಾರಣಾಂತರಗಳಿಂದ. ಟಿಫನ್ ಮಾಡೋಕ್ಕಾಗಿದ್ರೆ ಅಲ್ಲಿ ಜಾಸ್ತಿ ಟೈಮ್ ಮಾಡುವಾಗ ಪಾಸ್ ಆಗಿದೆ. ಸಂಜೀವ್ ಲೇಟ್ ಮಾಡಿದ ಬೆಟ್ಟಿ ಅಂಗಡಿ ಹೋಗಿ. ನೀವೆಲ್ಲೊಬ್ರು ಯಾರು ಲೇಟ್ ಮಾಡಿದ್ದು? ಅವ್ರು ಫಸ್ಟ್ ಟೈಮ್ ಮಾಡಿಬಿಟ್ರು. ಸೊ ಟಿಫನ್ ಮಾಡೋ ಗ್ಯಾಪಲ್ಲಿ ಹೊರಟ್ಬಿಟ್ಟವ್ರೆ ನಮಗಿಂತ. ಚಚ್ಕ ಹೋಗ್ತವ್ರೆ. ನಾವು ಆರಾಮ್ಸೆ ಹೋಗ್ತಾ ಇದೀವಿ ಮಾತಾಡ್ಕೊಂಡು. ಯಾವ್ದು ಇದು? ತಡಿ ಊರವ್ರು ಇವ್ರನ್ನೇ ಕೇಳೋಣ. ಸರ್ ಯಾರು ಸ್ಯಾಮ್ ಅಂದ್ರೆ? ಅವ್ರು ನೋಡಿದ್ರೆ ನಿಮಗ್ ಬೇಕಂತಾರ ನನಗ್ ಬೇಕಂತಾರ? ಅವ್ರು ನೋಡಿದ್ರೆ ಹೇಳಿರೋದಕ್ಕೆ ನಿಮಗ್ ಬೇಕಂತಾರೆ, ವಿಡಿಯೋ ಹಾಕಿರೋದಕ್ಕೆ ನನಗ್ ಬೇಕಂತಾರೆ. ಸರ್ ಇದು ಯಾವ ಏರಿಯಾ ಸರ್? ಇದು ಯಾವ ಏರಿಯಾ? ಹೇಳಿದ್ರೆ ಹೋಗ್ಬಿಡ್ತೀಯ. ಇದೆಲ್ಲ ಬೇಕಾ ನಿನ್ಗೆ? ಇವನ ಹೆಸರು ಚಂಪಕರಾಜು ಅಂತ. ಅವನ ಹೆಸರು ಏನಿದೆ? ಶ್ಯಾಮ್. ಗಂಡೂರಾಮ್ ಅಂತ. ಬಂದ್ವಿ, ಇಲ್ಲೇ ಬಂದ್ಬಿಟ್ಟು ಇವಾಗ ಟಿಫನ್ ಆಯಿತು. ಹಂಗೆ ಟೀ ಕುಡ್ಕೊಂಡು, ಟೀ ಕಾಫಿ ಕುಡ್ಕೊಂಡು ಹೊರಡೋದು. ಇನ್ನು ದಾವಣಗೆರೆ ಚಿತ್ರದುರ್ಗ. ಸೊ ಇನ್ನು ಎಷ್ಟು ಕಿಲೋಮೀಟ್ರ್ ಇದೆ ಗೊತ್ತಿಲ್ಲ. ಇನ್ನು ಎಷ್ಟು ಕಿಲೋಮೀಟ್ರ್? ಇನ್ನೊಂದು 100 ಇರ್ಬೋದಾ? ಒಂದು 100 ಇದೆ ಅನ್ಸುತ್ತೆ. ಟೋಟಲ್ 250 ಇದ್ದಿದ್ದು, ಇನ್ನೊಂದು 100 ಇದೆ. ಫಾಸ್ಟಾಗಿ ಬಂದ್ಬಿಡು, ಇಲ್ಲೇ ವೇಟ್ ಮಾಡ್ತಾ ಇರ್ತೀವಿ. ಇಲ್ಲೇ ನಿಲ್ಸಿದೀನೋ ನಾನು. ಸರಿ, ಫಾಸ್ಟ್ ಆಗಿ ಬರ್ತೀನಿ ಈಗ. ಬೇಗ ಬಾ, ಫಾಸ್ಟ್ ಆಗಿ ಬರ್ತೀನಿ. ಫುಲ್ ಫಾಸ್ಟ್.
ಬಾಬಾ ಅವ್ರಿಗೆ ವೆಯ್ಟ್ ಮಾಡ್ತಿದೀವಿ ಬಾ ಅಂತ ಹೇಳ್ತಿದೀವಿ. ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ ಅದೇ ಆಗ್ತಿರೋದು. 8 ಮಿನಿಟ್ಸ್ ಡಿಫ್ರೆನ್ಸ್ ಅಲ್ಲಿ ಇದ್ದಾರೆ ಲೈವ್ ಲೊಕೇಶನ್. ಯಾವತ್ತು 8 ಮಿನಿಟ್ಸ್ ಅಲ್ಲೇ ಇದ್ದಾರೆ, ಇನ್ನೂ 8 ಮಿನಿಟ್ಸ್ ಅಲ್ಲೇ ಇದ್ದಾರೆ, ಅವ್ರು ಇನ್ನೂ ಬಂದಿಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಅವರು 8 ಮಿನಿಟ್ಸ್ ಅಲ್ಲೇ ಇದ್ರಲ್ವಲ್ಲ, ಚೇಂಜ್ ಆಗ್ತಿಲ್ವಲ್ಲ ಅಂತ ಇವ್ರಿಗೆ ಇಲ್ಲೇ ವೆಯ್ಟ್ ಮಾಡ್ತಿದ್ವಿ ಕಣ ಅಂತ ಇವರು ಪಾಪ. ಸಾರಿ ಬ್ರೋ. ರೀಚ್ ಆಗೋ ತನಕ 8 ಮಿನಿಟ್ಸ್ ತೋರಿಸ್ತಾನೆ ಇರುತ್ತೆ. ಇಲ್ಲ ಇವಾಗ ಚಚ್ಕೊ ಬಂದು ರೀಚ್ ಆಗೋ ತನಕನೂ ರೀಚ್ ಆಗತ್ತೆ ಹತ್ತತ್ರ ಬಂದೇ ಬಿಟ್ವಿ ಬ್ರೋ. ಇನ್ನೇನು 1 ಅವರ್ಗೆಲ್ಲ ಅಲ್ಲೇ ಇರ್ತೀವಿ. 1 ಅವರ್ ಫೈನಲಿ ಜಾಸ್ತಿ ಆಟಾಡ್ಸೋದು ಬೇಡ ಅಂದ್ಬಿಟ್ಟು ಶ್ರೀನಿಕ್ ಅವರು ಒಂದು ತೀರ್ಮಾನ ತಗೊಂಡಿದ್ದಾರೆ, ವೆಯ್ಟ್ ಮಾಡೋಣ ಬರೋವರೆಗೂ ಅಂತ. ಹಂಗಾಗಿ ವೆಯ್ಟ್ ಮಾಡ್ತಿದ್ದೀವಿ. ಸೊ ಇಲ್ಲೇ ಬರ್ತಾರೆ. ಅಷ್ಟರೊಳಗಡೆ ಎಳ್ನೀರು ಕುಡಿಯವಾ? ಎಳ್ನೀರು ಕುಡಿ ಬರೋ. ಸೊ ನಾವು ಒಂದು ಅವ್ರು ಬೇಡ ಅಂತ ರಾಜ್ಯಕ್ಕೂ ಶ್ರೀನಿಕ್ಪುರ ಬನ್ನಿ, ನಾವು ಎಳ್ನೀರು ಹೊಡಿಯೋಣ. ಎಳ್ನೀರು ಕುಡಿಯುವ. ಹೊಡಿಯೋಣ. ಹಾಂ ಕುಡಿಯೋಣ. ಕುಡಿಯುವ. ಹೊಡಿಯೋಕೆ ಹೋದ್ರೆ ಬಟ್ಟೆ ಎಲ್ಲ ಹಾಳಾಗ್ಬಿಡ್ತದೆ ಬ್ರೋ. ಸೊ ಕುಡಿಯುವ. ಚೆನ್ನಾಗಿದೆ. ಫೈನಲಿ 8 ಅಂತ ಹೇಳಿ ಒಂದು 80 ನಿಮಿಷ ವೆಯ್ಟ್ ಮಾಡ್ತಿದ್ದೀವಿ. 80 ನಿಮಿಷ ವೆಯ್ಟ್ ಮಾಡಿಸಿ ಆದ್ಮೇಲೆ ಬರ್ತಾವ್ರೆ. ನಮ್ಗೆ ಗೊತ್ತಿಲ್ಲ, ಅದೇ ಗಾಡಿನ ಬ್ರೋ. ನಾನು ಅದೇ ಗಾಡಿ ಅಂತ ಅಂದ್ಕೊಂಡಿದ್ದೀನಿ. 8 ಅಂತ ಹೇಳಿ ಒಂದು 80 ನಿಮಿಷ ಆಗಲಿಲ್ವಾ? ಆಗೋಯ್ತು, ಈಸಿ ಆಗೋಗಿದೆ. ಅದೇ ಗಾಡಿ ಬಂದ್ರಪ್ಪ ಕರೆಗೋದು ಬ್ರೋ. ಯಾಕೆ 8 ನಿಮಿಷ ಅಂತ ಹೇಳ್ಬಿಟ್ಟು ಯಾಕೆ ಹೋಗ್ತಿದ್ರಿ? ಹೋಯ್ತಾನೆ ಅವರೇ ಬ್ರೋ ಇವರು. ಒಂದು ಲೊಕೇಶನ್ ಚೆನ್ನಾಗಿರ್ಲಿಲ್ಲ ಅದರಿಂದ ಅದಕ್ಕೆ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಮತ್ತೆ ಪಾಪ ಸಿಕ್ಕಾಪಟ್ಟೆ ವೆಯ್ಟ್ ಮಾಡಿಸ್ಬಿಟ್ಟಿದ್ದೀವಿ ನೋಡಿ. ಹಂಗೆ ಬರ್ತಾ ಇವ್ರ ಸಾಂಗ್ ಯಾಕೆ ಬಂದ್ಬಿಟ್ರೆ, ಶ್ರೀನಿಕ್ ಅವ್ರ ಸಾಂಗು. ವೆಯ್ಟ್ ಮಾಡಿ ಕರ್ಸ್ಕೊಂಡ್ವಿ. ಯಾಕೆ ಹಂಗೆ ಮಾಡಿದ್ರಿ ಬ್ರೋ ಅವ್ರಿಗೆ? ಅವ್ನು ಸ್ವಲ್ಪ ಕಿಡಿಗೇಡಿ, ಅದಕ್ಕೆ ಸ್ವಲ್ಪ ಕಿಡಿಗೇಡಿಗೆ ನಾವು ಕಿಡಿಗೇಡಿ. ಬ್ರೋ ನಿಮ್ಗೆ 8 ನಿಮಿಷ ಅಂತ ತೋರಿಸ್ದಾಗ ಡೌಟ್ ಬರ್ಲಿಲ್ವ ಅಟ್ಲೀಸ್ಟ್? ಹೋಯ್ತಾನೆ ಅವರೇ ಬ್ರೋ. ನಾವು ಸರ್ವಿಸ್ ರೋಡಲ್ಲೇ ಬರ್ತಾ ಇದೀವಿ. ಇಲ್ಲ ಅವಾಗಲೇ ಒಂದು 2 ನಿಮಿಷ ವೆಯ್ಟ್ ಮಾಡಿದ್ವಿ, ನೀವು ಬರಂಗೆ ಕಾಣಿಸ್ತಿಲ್ಲ. ಹಂಗಾಗಿ ನಾವು ಪಾಸ್ ಆಗ್ತೀವಿ. ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಎಲ್ಲೋ ನಿಲ್ಸೋದು ಬೇಡ, ಡೈರೆಕ್ಟ್ ಹೊಡ್ಬಿಡಿ. ಡೈರೆಕ್ಟ್ ಕಾಲೇಜ್ ಹತ್ರ ಹೋಗ್ಬಿಡುವ. ಅಲ್ಲಿ ವೇಟ್ ಮಾಡ್ತಿದ್ದಾರೆ ಆ್ಯಕ್ಚುಲಿ. ಹಾಂ, ಆ್ಯಕ್ಚುಲಿ ಶೋ ಇದ್ದಿದ್ದು 4 ಗಂಟೆಗೆ, ಬಟ್ 3 ಗಂಟೆಗೆ ನಾವು ಆಲ್ರೆಡಿ ಹೋಗಿ ರೀಚ್ ಆಗಿದ್ವಿ. ಹೋಗಿ ಲಗೇಜ್ ಎಲ್ಲ ಇಟ್ಟು ಸ್ವಲ್ಪ 1 ಅವರ್ ಟೈಮ್ ಇತ್ತು ರೆಸ್ಟ್ ಮಾಡಲಿಕ್ಕೆ. 1 ಅವರ್ ರೆಸ್ಟ್ ಮಾಡಿ ಆಮೇಲೆ ಶೋಗೆ ರೆಡಿ ಆದ್ವಿ. ನೋಡಿ ಇಂಥ ದೊಡ್ಡ ಯೂನಿವರ್ಸಿಟಿಲಿ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಯಾವ ರೇಂಜಿಗೆ ಮಲ್ಗವನೆ ಅಂದರೆ ಅವನು ನಿಜವಾದ ಸುಖಪುರುಷ. ಬಿಡ, ಜೀವನದಲ್ಲಿ ಉದ್ಧಾರ ಆಯ್ತೀಯ ಬಿಡು ಮಗ, ನಿನ್ನ ತಲೆ ಕೆಡಿಸ್ಕೊಬೇಡ. ಜೀವನದಲ್ಲಿ ಉದ್ಧಾರ ಆಗ್ತೀಯ ಬಿಡ, ತಲೆ ಕೆಡಿಸ್ಕೊಬೇಡ. ಹೇಳ್ತೀರ ಬ್ರೋ ಹೆಂಗ್ ಮಲ್ಗ ಪಕ್ಕ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಅವನು. ಲೈಫಲ್ಲಿ ಅಷ್ಟು ಬಿಂದಾಸ್ ಆಗಿರ್ಬೇಕು. ಇಷ್ಟು ದೊಡ್ಡ ಯೂನಿವರ್ಸಿಟಿ ಎದುರುಗಡೆನೆ ಕಾಲ್ ಮೇಲೆ ಕಾಲು ಹಾಕೊಂಡು ಆರಾಮಾಗಿ ಮಲ್ಗವನೆ ರಾಜಿರ್ತಾರೆ. ಕಾಲೇಜ್ ಫುಲ್ ರೌಂಡ್ಸು. GM ಯೂನಿವರ್ಸಿಟಿ ಸೌಂಡ್ ಚೆಕ್ ಹೋಗ್ತಾ ಇದೀವಿ. ಹೌ ಇಸ್ ದ ಜೋಶ್ ಬ್ರೋ? ಜೋಶ್ ಹೈ ಸರ್. ಹೆವಿ ಫುಲ್ ಸೀಟ್ ಬೆಲ್ಟ್ ಏನಿಲ್ವ ಇದಕ್ಕೆ? ಬ್ರೋ ನಾವು ಓಡಿಸ್ಬೋದಾ? ಬರೋವಾಗ ನಾನು ಓಕೆ, ಇದು ಓಡಿಸಿದೀವಿ ಬ್ರೋ. ನೀವೇನೆ ಬ್ರದರ್, ಸ್ಪೋರ್ಟ್ಸ್ ಮಾಡಿಲ್ವಾ ಇದರಲ್ಲಿ? ಸೌಂಡ್ ಚೆಕ್ಕಿಗೆ ಅಂತ ಕರ್ಕೊಂಡ್ಬಂದರೆ ಶ್ರೀನಿಕ್ ಬ್ರೋ. ನಮ್ದೇನು ಇಲ್ಲ, ಎಲ್ಲ ಅವ್ರದ್ದೇ. ಹಾಯ್ ಹಾಯ್ ಹಾಯ್. ನೋಡಿ GM ಯೂನಿವರ್ಸಿಟಿ ನೆಕ್ಸ್ಟ್ ಏನಾದ್ರು ಆರ್ಗನೈಸ್ ಮಾಡಿದ್ರೆ ಬೆಳಿಗ್ಗೆ ಆರ್ಗನೈಸ್ ಮಾಡಿ. ಮೈಕಿಲಿದೆ ಅಲ್ಲಿ ಇವಾಗ ವಾಗ್ ಆಗ್ತಿದೆ, ಹಂಗಾಗಿ ಏನೋ ಸೈರನ್ ಗಿರನ್ ಎಲ್ಲ ಹೋಗಿದೆ ಇದೆ. ಏನು ಕರೆಕ್ಟಾಗಿ ಆಗ್ತಿದಿಲ್ಲೋ ಗೊತ್ತಿಲ್ಲ, ಸೈರನ್ ಮಾತ್ರ ಕರೆಕ್ಟ್ ಟೈಮ್ಗೆ ಆಗ್ತಿದೆ. ಸೈರನ್ ಹೊಡೆದಾಗ ಇನ್ನು ಬೆಲ್ ಹೊಡಿಲಿಲ್ವೇ ಅಂತ ಅಂತಿದ್ರಲ್ಲ, ಇವಾಗ ಸೈರನ್ ಹೊಡೆದಾಗಿದೆ, ಇನ್ನೊಂದು ಪರ್ಫಾರ್ಮ್ ಮಾಡಬೇಕು. ಸೊ ಇನ್ನು ವಾಯ್ಸ್ ಟೆಸ್ಟ್ ಮಾಡ್ಕೊತಿದ್ದಾರೆ. ಇನ್ನೂ 1 ಅವರ್ ಆಗ್ಬೋದು ಮೇ ಬಿ. ಸೊ ಇದು ಮುಗಿಸ್ಕೊಂಡು ಹೋಗಿ ಒಂದು ಹಾಫ್ ಆನ್ ಅವರ್ 1 ಅವರ್ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ಶೋ ಸ್ಟಾರ್ಟ್. ಮೇ ಬಿ ಲೇಟ್ ಆಗ್ಬೋದು ಅನ್ಸುತ್ತೆ, ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ. ಇವ್ರನ್ನ ನೋಡಿ, ಕಣ್ಣು ಇದ್ದಾಗಲೇ ಮಾಡ್ಕೊಡು. ಬಾಲು ನೋಡು.
ಲೆನ್ಸ್ ಹಾಕೋತಿದ್ದಾರೆ. ಇಷ್ಟು ಬೇಗ ಹಾಕೋಬಿಟ್ರಾ? ನನ್ನ ಫ್ರೆಂಡ್ ಆದ ನಮ್ಮ ಸಂಜೀವ್ ಗೌಡ್ರು ಎಷ್ಟು ಮೋಟಿವೇಶನ್ ಅವನಿಗೋಸ್ಕರ ನಾನು ಮೊದಲನೇ ಲೆನ್ಸ್ ಹಾಕೊಳಕ್ಕೆ ಸಿಕ್ಕಾಪಟ್ಟೆ ಟೈಮ್ ತಗೋತು. ಸೆಕೆಂಡ್ ಅದು ಟಕ್ ಅಂತ ಹಾಕೋಬಿಟ್ರು. ಅದು ಹೆಂಗೆ ಅಂತ ಗೊತ್ತಿಲ್ಲ. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಆಗೋಯ್ತು. ಕ್ಯಾಮ್ರಾಗ ಪವರ್ ಇದೆ ಮೇ ಬಿ ಆ್ಯಕ್ಚುಲಿ. ಇಲ್ಲ ಕ್ಯಾಮ್ರಾಗೂ ಪವರ್ ಇದೆ, ಕನೆಕ್ಷನ್ ಇದೆ. ಕ್ಯಾಮ್ರಾಗೂ ನಿಮಗೂ ಪವರ್ ಇಲ್ಲ, ಕ್ಯಾಮ್ರಾಗೂ ನಿಮಗೂ ಕನೆಕ್ಷನ್ ಜಾಸ್ತಿ ಇದೆ. ಇವಾಗ ನಾನು ಹೆಂಗೆ ಕಾಣಿಸ್ತೇನೆ ಬ್ರೋ ನಿಮ್ಮ ಕಾಸ್ಟ್ಯೂಮ್ ನಾನು ಅವಾಗಲೇ ಫೋಟೋಸಲ್ಲಿ ನೀವು ತೋರ್ಸಕ್ಕೆ ಹೇಳಿದ್ರಿ, ನಾನು ಬೇಡ ಅಂದೆ. ಅಕ್ಷಯ್ ಕುಮಾರ್ ಆಚೆ ಹೋಗುವ ಬನ್ನಿ ಅಲ್ಲಿ ನೋಡುವ. ಸೊ ಗುಲ್ಬರ್ಗಾದಿಂದ ಡಿ ರ್ಯಾಪರ್ ಬಂದಿದ್ದಾರೆ. ಸ್ಟೇಜ್ ನೇಮ್ ಡಿ ರ್ಯಾಪರ್. ಸೊ ದಾವಣಗೆರೆಯಲ್ಲಿ ಫಸ್ಟ್ ಟೈಮ್ ಮಾಡ್ತಿದ್ಯಾ ಪರ್ಫಾರ್ಮೆನ್ಸ್? ದಾವಣಗೆರೆಯಲ್ಲಿ ಇವರು ಫಸ್ಟ್ ಟೈಮ್ ಶೋ ಮಾಡ್ತಿರೋದು. ಸಪೋರ್ಟ್ ಮಾಡಿ ಗೈಸ್. ಫಸ್ಟ್ ಟೈಮ್ ಮಾಡ್ತಾ ಇರೋದು ಡಿ ರ್ಯಾಪರ್ ಅಂತ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿಬಿಡಿ. ಆ ಸ್ಟೈಲ್ ತೋರಿಸಿ, ಸ್ಟೈಲ್ ತೋರಿಸಿ. ಚಾಯ್ 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 ಅಂತ ಸಾಂಗ್ ಪರ್ಫಾರ್ಮ್ ಮಾಡ್ತಾ ಇದ್ದಾನೆ. ದಾವಣಗೆರೆ ಮಂದಿಗೆಲ್ಲ ಕಲಬುರ್ಗಿಯಿಂದ ಚಾ ಮಾಡ್ಕೊಂಡು ಬಂದೀನಿ, ನಡಿ ಕುಡ್ಸೋಣ್ರಿ. ಹೀಗೆ ನಮ್ಮ ಡಿಟ್ಟೋ ಬ್ರೋನು ಇದ್ದಾರೆ. ಹಾ ಎಸ್ ಬ್ರೋ, ಎಸ್ ಐ ಲವ್ ಯು ಬ್ರೋ, ಐ ಆಮ್ ವೇಟಿಂಗ್ ಟು ಪರ್ಫಾರ್ಮ್ ವಿತ್ ಯು. ಹೌ ಇಸ್ ದ ಜಡ್ಜ್? तांबड़ी तांबड़ी चमकते उन्हें लका 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 लका. You're watching me for the first time performing. He's Aju bro, he made streets and he's performing here. ಹೋಗಲೇ. Yeah, what's up ದಾವಣಗೆರೆ? ಸಾಕಾಗ್ತಾಯಿಲ್ಲ. What's up ದಾವಣಗೆರೆ? ಇದು ಆಕ್ಚುಲಿ ಎಂಟ್ರಿಗೆ ಬೇಕಾಗಿರೋ ಎನರ್ಜಿ. ಸೊ ಫೈನಲಿ ಶೋನ ಮುಗಿಸ್ಕೊಂಡು ಆಚೆಗೆ ಬಂದ್ವಿ. ಸಿಕ್ಕಾಪಟ್ಟೆ ಹುಡುಗರು ರೆಸ್ಪಾನ್ಸ್ ಮಾಡ್ತಿದ್ರು, ತುಂಬಾ ಖುಷಿ ಆಗ್ತಿತ್ತು ಎಲ್ಲರನ್ನೂ ನೋಡಿ. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಕೆಲವ್ರಿಗೆ ಸರಿಗೆ ರೆಸ್ಪಾನ್ಸ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಜಾಸ್ತಿ ಕ್ರೌಡ್ ಆಗೋಗಿತ್ತು. ಆ್ಯಂಡ್ ಮತ್ತೆ ಮತ್ತೆ ಬರಬೇಕು ಅಂತ ಅನಿಸ್ತಾಯಿತ್ತು ನಿಮ್ಮ ಸಪೋರ್ಟ್ ನೋಡಿ. ಸೊ ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಅಲ್ಲಿ ಲೈವ್ ಬ್ಯಾಂಡ್ ಬಾರಿಸ್ತಿದ್ದಾರೆ. ಅಲ್ಲಿ ಸಂಜೆವರೆಗೂ ಕಾಲೇಜಲ್ಲಿ, ಸಂಜೆ ಆದಮೇಲೆ ಇಲ್ಲಿ ಏನಂತೀರಲ್ಲ ಅಲ್ಲ, ಸಂಜೆವರೆಗೂ ಕಾಲೇಜಲ್ಲಿ, ಸಂಜೆ ಆದಮೇಲೆ ಇಲ್ಲಿ ಅಷ್ಟೇ. ಹಾಂ ಇಷ್ಟೇ. ಸಕ್ಕತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ಫುಲ್ ಕೋಟ್ಲೆ, ಫುಲ್ ಕೋಟ್ಲೆ. ಜೋಶ್ ಬೇಕು, ಜೋಶ್ ಬೇಕು. ಅಲ್ಲೂ ನೋಡಿದೆ, ಲೈವಲ್ಲೂ ನೋಡಿದೆ. ಥ್ಯಾಂಕ್ಸ್ ಫಾರ್ ಕಮಿಂಗ್ ಬ್ರೋ. ಫುಲ್ ಮಜಾ ಮಾಡಿದ್ವಿ. ಕ್ರೇಜಿ ದಾವಣಗೆರೆ ಫುಲ್ ಗ್ಯಾಸ್ ಗೆಲ್ರಿ. ಬೆಳಿಗ್ಗೆಯಿಂದ ವ್ಲಾಗ್ ಮಾಡ್ಕೊಂಡ್ ಬಂದ್ವಿ. ಏನೇನಾಯ್ತು, ಹೆಂಗ್ ಬಂದ್ವಿ, ನೀವು ಮುಂದೆ ಪಾಸ್ ಆಗಿದ್ದು, ನಾವು ಹಿಂದೆ ಉಳ್ಕೊಂಡಿದ್ದೆಲ್ಲನು. ಏನ್ ಹೇಳ್ತೀರಾ ನಿಮ್ಮ ಕಡೆಯಿಂದ? ಕ್ರೇಜಿ ಮಚ್ ಲವ್ ಅಂದ್ಕೊಡಿ ಎಲ್ರಿಗೂ. ಕ್ರೇಜಿ ಸೀನ್ ಮಾಡಿದೀವಿ ಇವತ್ತು ದಾವಣಗೆರೆಯಲ್ಲಿ. ತುಂಬಾ ಚೆನ್ನಾಗಿತ್ತು, ಹಂಗಂತೂ ತುಂಬಾ ಖುಷಿ ಆಯ್ತು. ಫಸ್ಟ್ ನಾನು ನಿಮ್ದು ಲೈವ್ ಕನ್ಸರ್ಟ್ನ ಶೋನ ನೋಡಿದ್ದು. ಮೈಸೂರು ತುಂಬಾ ಸರಿ ಬಂದಿದ್ದೀರಾ, ಬಟ್ ನಾವಾಗ ಇರ್ತಿರ್ಲಿಲ್ಲ. ನಿಮಗೆ ಗೊತ್ತು ಆಲ್ರೆಡಿ, ಸಿಕ್ಕಾಪಟ್ಟೆ ವ್ಲಾಗ್ಸಲ್ಲಿ ಬೇರೆ ಸೀನ್ಸ್ ಮಾಡ್ತಾ ಇರೋದು ಯಾರು ಅಂತ, ನಮ್ಮ ಅರ್ಜು ಬ್ರೋ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಅವ್ರ ಕಂಟೆಂಟ್ಸ್ನೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ.
ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಬೇರೆ ಲೆವೆಲ್ ಅನ್ಕೊಳ್ಳಿ. ಅರ್ಜು ಬ್ರೋ ಮಚ್ ಲವ್. ಇವತ್ತು ಶೋ ಮಾತ್ರ ಕಿಲ್ಲರ್ ಆಗಾಯಿತು. ನೀವೇ ನೋಡಿರ್ತೀರ. ದಾವಣಗೆರೆ ಜನತೆ ಅಂತೂ ತುಂಬ ಪ್ರೀತಿ ಕೊಟ್ಟರು. ಸೊ ಅದೇ ಪ್ರೀತಿನ ಹಂಗೆ ಅರ್ಜುನ್ ಬ್ರೋ ಚಾನಲ್ ಮೇಲೂ ತೋರಿಸಿ ಅವ್ರು ಎಲ್ಲರೂ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಲ್ದಿರೋ ಸಬ್ಸ್ಕ್ರೈಬ್ ಆಗಿ ನೋಡಿ ಎಲ್ಲ ಮಜಾ ಮಾಡಿ.